ಮೇಲ್ಮೈ ಈಗ ಅಧ್ಯಾಯ 11 ಅಧ್ಯಾಯ 10 ಎರಡನೇ ಸೂತ್ರ ಆದ್ಮೇಲೆ ಅಧ್ಯಾಯ 11 ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ವಿವಿಧ ವಸ್ತುಗಳ ಬಗ್ಗೆ ಮನೆಯಲ್ಲಿ ನೋಡಿರ್ತೀರಿ. ಆ ವಸ್ತುಗಳಲ್ಲಿ ಒಂದು ವಸ್ತು ದೊಡ್ಡದಾಗಿರ್ತದೆ, ಇನ್ನೊಂದು ಚಿಕ್ಕ ಡಬ್ಬಿಗಳನ್ನ ನೀವು ಕೆಲವೊಂದು ಡಬ್ಬಿಗಳನ್ನ ಯೂಸ್ ಮಾಡ್ತೀವಿ ಮನೆಯಲ್ಲಿ. ಯಾವುದಕ್ಕೆ? ಬೇಳೆ ಕಾಳುಗಳನ್ನ ಹಾಕೋಣಕ್ಕೆ ಡಬ್ಬಿಗಳನ್ನ ಯೂಸ್ ಮಾಡ್ತಿರಲ್ಲ. ಒಂದು ಉದ್ದ ಇರ್ತದೆ, ಇನ್ನೊಂದು ಅಗಲ ಇರ್ತದೆ ಡಬ್ಬಿ, ಸರಿನಾ? ಆ ಉದ್ದ ಇರೋದು ಜಾಸ್ತಿ ಹೈಟ್ ಇರ್ತದೆ. ಇದರ ಪ್ರಮಾಣದಲ್ಲಿರುವಂತಹ ಬೇಳೆಗಳನ್ನ ಇದಕ್ಕೆ ಹಾಕಿದಾಗ ಇದು ಹಾಫ್ ತುಂಬುತ್ತದೆ ಅಂತ ತಿಳ್ಕೊಳ್ಳೋಣ. ಇದು ದೊಡ್ಡದಿದೆ ಡಬ್ಬಿ, ಜಾಸ್ತಿ ಹೈಟ್ ಇದೆ, ಸರಿನಾ? ಈ ಡಬ್ಬಿ ಇದರಲ್ಲಿರುವಂತಹ ಪ್ರಮಾಣವನ್ನ ಇದಕ್ಕೆ ಹಾಕ್ತಾರೆ, ಬೇಳೆಕಾಳುಗಳನ್ನ ಇದರ ಹಾಫ್ ತುಂಬುತ್ತದೆ ಇದಕ್ಕೆ, ಇದನ್ನ ಇದಕ್ಕೆ ಹಾಕ್ತಾರೆ. ಅದೇ ಇದರ ಪ್ರಮಾಣವನ್ನು ಇದಕ್ಕೆ ಹಾಕಿ ಫುಲ್ ತುಂಬುತ್ತದೆ. ಇವು ಎರಡನ್ನೂ ನಾವು ಶೆಲ್ಫ್ ಅಲ್ಲಿ ಅಥವಾ ನಿಮ್ಮ ಕಬೋರ್ಡ್ ಮಾಡಿಸಿರ್ತೀರ ಅಲ್ಲಿ ಇಟ್ರೆ ಯಾವುದು ಜಾಸ್ತಿ ಸ್ಪೇಸ್ ಅನ್ನು ಹಿಡಿತದೆ, ಸ್ಥಳಾವಕಾಶ ಹಿಡಿತದೆ ಅಂದ್ರೆ ಇದು ಜಾಸ್ತಿ ಸ್ಥಳಾವಕಾಶ ಹಿಡಿತದೆ. ಯಾಕೆಂದ್ರೆ ಇದು ಅಗಲ ಆಯ್ತಾ, ಇದು ಜಾಸ್ತಿ ಹಿಡಿತದೆ. ಬಟ್ ಈ ಸ್ಥಳಾವಕಾಶದಲ್ಲಿ ಪ್ಲೇಸ್ ಅನ್ನ ಎಷ್ಟು ಹಿಡಿತದೆ? ಕಡಿಮೆ ಹಿಡಿತದೆ. ಬಟ್ ಇದು ಜಾಸ್ತಿ ಪ್ರಮಾಣವನ್ನ ಹಿಡಿದ್ರು ಕೂಡ, ಏನು ಬೇಳೆಯನ್ನು ಜಾಸ್ತಿ ಹಿಡಿದ್ರು ಕೂಡ ಹಿಡಿಯುವಂತ ಪ್ರಮಾಣ ಕಡಿಮೆ ಇದೆ. ಬಟ್ ಇದರಲ್ಲಿ ಕಡಿಮೆ ಪ್ರಮಾಣ ಬೇಳೆ ಹಿಡಿತವೆ, ಬಟ್ ಜಾಸ್ತಿ ಪ್ರಮಾಣವನ್ನ ಅಗಲವನ್ನ ಏನ್ ಮಾಡ್ತದೆ? ಅದು ಸ್ಪೇಸ್ ಅನ್ನ ಹಿಡಿತದೆ. ಹಾಗಾದ್ರೆ ಇಂಥ ವಸ್ತುಗಳು ಇದರ ಘನಫಲ ಎಷ್ಟು ಕೊಡ್ತದೆ, ಯಾವ್ದು ಜಾಸ್ತಿ ಹಿಡಿತದೆ, ಯಾವ್ದು ಕಡಿಮೆ ಹಿಡಿತದೆ, ವಿಸ್ತೀರ್ಣವನ್ನ ಕಂಡಿದ್ದೇನೆ ಅಂತ ತಿಳ್ಕೊಳ್ಳೋದಾದ್ರೆ ಈ ಚಾಪ್ಟರ್ ನಾವು ತಿಳ್ಕೋಬೇಕು. ಆ ಚಾಪ್ಟರ್ ಯಾವುದು ಅಂದ್ರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತೆ ಘನಫಲಗಳು. ಅದೇ ಅನ್ನೋದು ಯಾವುದು? ಮೇಲ್ಮೈ ವಿಸ್ತೀರ್ಣಗಳು ಮತ್ತೆ ಘನಫಲ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಹಾಗಾದ್ರೆ ಈ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲಿ ಎರಡು ರೀತಿಯ ಘನಾಕೃತಿ. ಈಗ ಆಲ್ರೆಡಿ ನೀವು ಹಿಂದಿನ ತರಗತಿಗಳಲ್ಲಿ ಸಮತಲಾಕೃತಿಗಳು ಅಂದ್ರೆ ಏನು, ಘನಾಕೃತಿಗಳು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಮೊದಲನೇದಾಗಿ ಸಮತಲಾಕೃತಿಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಏನು ಸಮತಲಾಕೃತಿಗಳು ಅಂದ್ರೆ? ಸಮತಲಾಕೃತಿಗಳು ಅಂದ್ರೆ ಎರಡು ಆಯಾಮದ ಆಕೃತಿಗಳನ್ನ ನಾವು ಸಮತಲಾಕೃತಿಗಳು ಅಂತ ಕರಿತೀವಿ. ಎರಡು ಆಯಾಮಗಳು ಮಾತ್ರ ಇರಬೇಕು ಅಂತ. ಎರಡು ಆಯಾಮದ ಆಕೃತಿಗಳನ್ನ ನಾವೆಂತ ಕರಿತೀವಿ? ಸಮತಲಾಕೃತಿ. ಈ ಬೋರ್ಡ್ ಅನ್ನು ತಗೊಂಡ್ರೆ ಅದು ಒಂದು ಸಮತಲ ಅಂತ ಕರಿತೀವಿ. ಅದರಲ್ಲಿ ಎರಡು ಆಯಾಮದ ಆಕೃತಿಗಳನ್ನ ನಾವು ರಚನೆ ಮಾಡಬಹುದು. ಆ ಎರಡು ಆಯಾಮದ ಆಕೃತಿಗಳು ಯಾವುವು ಅಂದ್ರೆ ತ್ರಿಭುಜ ಆಗಿರ್ಬೋದು. ತ್ರಿಭುಜ ಇದೆಯಲ್ಲ, ಅದು ಎರಡು ಆಯಾಮದ ಆಕೃತಿ. ಅದೇ ರೀತಿ ಚೌಕ ಅಥವಾ ವರ್ಗ ಅಂತ ಕರೀತೀವಿ, ಅದು ಕೂಡ ಎರಡು ಆಯಾಮದ ಆಕೃತಿ. ಅದು ಬಿಟ್ರೆ ಆಯತ, ಆಯತವನ್ನ ನೋಡಿದೀವಿ ನೀವು. ಆಯತದ ಆಕೃತಿ ಯಾವ ರೀತಿ ಬರುತ್ತೆ ಅಂತ. ಇದೇನಿದೆಯಲ್ಲ ಈ ಆಕೃತಿ, ಆಯತ ಆಕೃತಿಯನ್ನು ಹೊಂದಿರ್ತದೆ. ಅವೆಲ್ಲವೂ ಕೂಡ ಎರಡು ಆಯಾಮದ ಆಕೃತಿಗಳು, ಸರಿನಾ? ಅದನ್ನು ನಾವು ಬೋರ್ಡ್ ಅಲ್ಲಿ ನಾವು ಎರಡು ಆಯಾಮದಲ್ಲಿ ಆಕೃತಿಯನ್ನು ಬರೀತೀವಿ. ಆಯತ ಆಗಿರ್ಬೋದು, ಚೌಕ, ತ್ರಿಭುಜ ಆಗಿರ್ಬೋದು, ಚೌಕ ಆಗಿರ್ಬೋದು, ಅಥವಾ ವೃತ್ತ ಆಗಿರ್ಬೋದು. ವೃತ್ತನು ಕೂಡ ಎರಡು ಆಯಾಮದ ಆಕೃತಿ, ಸರಿನಾ? ಹಾಗಾದ್ರೆ ಈ ಎರಡು ಆಯಾಮದ ಆಕೃತಿಗಳ ವಿಸ್ತೀರ್ಣ ಮತ್ತೆ ಕಂಡುಹಿಡಿಯಲು ಗೊತ್ತಿದೆ ನಿಮಗೆ. ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರಗಳನ್ನ ಆಲ್ರೆಡಿ ಕಲ್ತಿದೆ ಹಿಂದಿನ ತರಗತಿಯಲ್ಲಿ. ಯಾವ್ಯಾವ ವಿವಿಧ ಸಮತಲಾಕೃತಿಗಳ ವಿಸ್ತೀರ್ಣವನ್ನ ಕಂಡುಹಿಡಿಯಲು ಗೊತ್ತಿದೆ ನಿಮಗೆ. ಆ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಮೊದಲನೇದಾಗಿ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ. ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾರು ಹೇಳ್ತೀರಿ? ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾರು ಬರೀತೀನಿ? ಭಾರತ. ಏನಂದ್ರೆ ಆಯತದ ವಿಸ್ತೀರ್ಣ ಏನಂತ ಸೂತ್ರ ಏನಂತ ಕಂಡೈತ್ರ? ಆಯತದ ವಿಸ್ತೀರ್ಣ ಸೂತ್ರ ಏನಂದ್ರೆ ಉದ್ದ ಇಂಟು ಅಗಲ ಅಂತ. ಅದನ್ನು ಎಲ್ ಇಂಟು ಬಿ ಇಂದ ಸೂಚನೆ ಮಾಡ್ತೀವಿ. ಉದ್ದ ಇಂಟು ಅಗಲ, ಸರಿನಾ? ಆಯತದ ವಿಸ್ತೀರ್ಣ ಸೂತ್ರ ಏನಂದ್ರೆ ಎಲ್ ಇಂಟು ಬಿ ಅಥವಾ ಉದ್ದ ಇಂಟು ಅಗಲ. ನೆಕ್ಸ್ಟ್ ಇದೇ ರೀತಿ ಚೌಕದ ವಿಸ್ತೀರ್ಣ ಸೂತ್ರ. ಚೌಕದ ವಿಸ್ತೀರ್ಣದ ಸೂತ್ರ. ಈಗ ಆಲ್ರೆಡಿ ಚೌಕದ ವಿಸ್ತೀರ್ಣದ ಸೂತ್ರವನ್ನು ನೀವು
ಸೇಮ್ ಇಲ್ಲಿ ಇದರಲ್ಲಿ ಎಲ್ಲಾ ಭಾಗಗಳ ಅಳತೆ ಸೇಮ್ ಇರುವುದರಿಂದ ಅದು ಎ ಸ್ಕ್ವೇರ್ ಅಥವಾ ಎಲ್ ಸ್ಕ್ವೇರ್ ಅಂತ ಕರಿತೀವಿ. ಎ ಸ್ಕ್ವೇರ್ ಅಂದ್ರೆ ಉದ್ದ ಇಂಟು ಅಗಲವನ್ನ ಇಲ್ಲಿ ಎ ಅಂತ ಹಾಕಿದ್ವಿ ಅಂದ್ರೆ ಎ ಇಂಟು ಎ ಸ್ಕ್ವೇರ್ ಆಗುತ್ತೆ. ಇದು ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತ ಸೂತ್ರ. ಅದೇ ರೀತಿ ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನು ಯಾರು ಹೇಳ್ತಾರೆ ನೋಡೋಣ. ತ್ರಿಭುಜದ ವಿಸ್ತೀರ್ಣ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ. ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನು? ಅರ್ಧ ಇಂಟು ಪಾದ ಇಂಟು ಎತ್ತರ. ನೆಕ್ಸ್ಟ್ ಇದೇ ರೀತಿ ವೃತ್ತದ ವಿಸ್ತೀರ್ಣ ಬರ್ತದೆ. ವೃತ್ತದ ವಿಸ್ತೀರ್ಣ ಸೂತ್ರ ಯಾರು ಹೇಳ್ತೀರಿ? ವೃತ್ತದ ವಿಸ್ತೀರ್ಣ ಸೂತ್ರ ಏನದು? ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬದಲ ಏನದು? ಆರ್ ಸ್ಕ್ವೇರ್. ನೋಡಿ, ವೃತ್ತದ ವಿಸ್ತೀರ್ಣ ಸೂತ್ರ ಏನು? ಪೈ ಆರ್ ಸ್ಕ್ವೇರ್. ಪೈ ಅಂದ್ರೆ ಸ್ಥಿರಾಂಕ, ಆರ್ ಅಂದ್ರೆ ಅದರ ತ್ರಿಜ್ಯ ಆಗಿರುತ್ತದೆ. ಅಂದರೆ ಇವು ಪ್ರಮುಖವಾಗಿ ಬರುವಂತಹ ಸಮತಲಾಕೃತಿಗಳ ವಿಸ್ತೀರ್ಣಗಳ ಸೂತ್ರಗಳು. ಸರಿನಾ? ಆಯತ ಗೊತ್ತಾಯ್ತು, ಚೌಕದ ಗೊತ್ತಾಯ್ತು, ತ್ರಿಭುಜದ ವಿಸ್ತೀರ್ಣ ಗೊತ್ತಾಯ್ತು. ಅದೇ ರೀತಿ ನಮ್ದು ಯಾವುದು? ವೃತ್ತದ ವಿಸ್ತೀರ್ಣ. ಇದರ ಸುತ್ತಳತೆಯನ್ನು ಕೂಡ ನಾವು ಕಂಡುಹಿಡಿಯಬಹುದು. ವಿಸ್ತೀರ್ಣ ಅದರ ಜೊತೆಗೆ ಈ ಸಮತಲಾಕೃತಿಗಳ ಸುತ್ತಳತೆ ಕಂಡುಹಿಡಿಯಬೇಕು ಅಂದ್ರೆ ಅದರ ಎಲ್ಲಾ ಭಾಗಗಳು ಆಗುತ್ತೆ. ಈಗ ಎಕ್ಸಾಂಪಲ್ ಚೌಕದ ಸುತ್ತಳತೆ ಬೇಕು ಅಂದ್ರೆ 4 ಭಾಗಗಳನ್ನ ಕೂಡೋದು, ಅವಾಗ 4a ಆಗುತ್ತೆ. ಪ್ರತಿಯೊಂದು ಭಾಗವನ್ನು ಸರಿ ಉದ್ದ ಇಂಟು ಅಗಲ ಮಾಡೋದ್ರಿಂದ 4l 2l ಪ್ಲಸ್ 2b, 2 ಉದ್ದ 2 ಅಗಲ, 2l ಪ್ಲಸ್ 2b ಆಗುತ್ತೆ. ಅದೇ ಚೌಕ ತಗೊಂಡ ಮಾತ್ರ 4a ಆಗುತ್ತೆ, ಯಾಕಂದ್ರೆ ಎಲ್ಲಾ ಭಾಗಗಳು ಸಮ ಆಗಿರ್ತವೆ. ಇಲ್ಲಿ 3 ಭಾಗಗಳನ್ನು ಕೂಡಿದ್ರೆ a ಪ್ಲಸ್ b ಪ್ಲಸ್ c ಆಗುತ್ತೆ. ಇದರ ಸೂತ್ರಳತೆ ಏನಾಗುತ್ತೆ? 2 ಪೈ ಆರ್ ಆಗುತ್ತೆ. ವೃತ್ತದ ಸೂತ್ರಳತೆ ಎಷ್ಟು? 2 ಪೈ ಆರ್. ಸರಿನಾ? ಈ ತರ ಅದರ ಸುತ್ತಳತೆ ಮತ್ತು ವಿಸ್ತೀರ್ಣ ಕೂಡ ಕಂಡುಹಿಡಿಯಬಹುದು. ಸಮತಲಾಕೃತಿಗಳಾದ್ಮೇಲೆ ಬರುವಂತದ್ದು ಘನಾಕೃತಿಗಳು. ಸರಿನಾ? ಈಗ ಸಮತಲಾಕೃತಿಗಳು ಅಂದ್ರೆ ಏನಂತ ಗೊತ್ತಾಯ್ತು. 2 ಆಯಾಮದ ಆಕೃತಿಗಳನ್ನು ನಾವು ಸಮತಲಾಕೃತಿಗಳು ಅಂತ ಕರೀತೀವಿ. ಈಗ ಬರುವಂತದ್ದು ನಮಗೆ ಪ್ರಮುಖವಾಗಿ ಈ ಅಧ್ಯಾಯದಲ್ಲಿ ಬೇಕಾಗಿರುವಂತದ್ದು ಘನಾಕೃತಿಗಳು. ಅಂದ್ರೆ ಏನು ಘನಾಕೃತಿಗಳು ಅಂದ್ರೆ 3 ಆಯಾಮದ ಆಕೃತಿಗಳನ್ನು ನಾವು ಘನಾಕೃತಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಘನಾಕೃತಿಗಳು. 3 ಆಯಾಮಗಳನ್ನು ಹೊಂದಿರುವಂತದ್ದು, 3 ಆಕ್ಸಿಸ್ ಅಂತ ಕರಿತೀವಲ್ಲ, 3 ಆಯಾಮಗಳನ್ನ ಆಕೃತಿಗಳನ್ನು ಹೊಂದಿರೋದಕ್ಕೆ ಘನಾಕೃತಿಗಳು. ಆ ಘನಾಕೃತಿಗಳು ಯಾವ್ಯಾವ ಒಂದು ಹಿಂದಿನ ತರಗತಿಯಲ್ಲಿ ನೀವು ಕಲ್ತಿದ್ದೀರಿ. ಯಾರು ಬರ್ತೀರಿ? ಹಾಗಾದ್ರೆ ವಿವಿಧ ಘನಾಕೃತಿಗಳನ್ನ ಯಾವ ಅಂತ ನೋಡೋಣ. ಶಂಕು, ಗೋಳ ಮತ್ತೆ ಸಿಲಿಂಡರ್. ಶಂಕುನ ಆಕೃತಿ ಗೋಳ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಅದೇ ರೀತಿ ಚೌಕ ಘನ ಅಂತ ಕರಿತೀವಿ. ಚೌಕ ಘನ. ನೆಕ್ಸ್ಟ್ ಇನ್ನೊಂದು ಆಯತ ಘನ. ಚೌಕ ಘನ, ಇನ್ನೊಂದು ಯಾವುದು? ಆಯತ ಘನ. ಇವೆಲ್ಲವೂ ಕೂಡ ಏನಾಗಿರ್ತವೆ? ವಿವಿಧ ಘನಾಕೃತಿಗಳು. ಘನಾಕೃತಿ ಅಂದ್ರೆ ಏನು? ಒಳಗೆ ಸ್ಪೇಸ್ ಇರೋದು ಅಂತ. ಸರಿನಾ? ಒಳಗೆ ಆಕೃತಿಯಲ್ಲಿ ಘನವನ್ನ ಹಿಡಿಯಕ್ಕೆ ಸ್ಪೇಸ್ ಇರೋದು. ಈ ಎಕ್ಸಾಂಪಲ್ ನೋಡಿ, ಇದು ಆಯತ ಘನಾಕೃತಿ ಅಂತ ಕರೀತೀವಿ. ಬರೀ ಆಯತಕ್ಕೂ ಇದಕ್ಕೆ ಏನ್ ಡಿಫ್ರೆನ್ಸ್? ಅದರಲ್ಲಿ 4 ಭಾಗಗಳು ಮಾತ್ರ ಇದೆ. ಇದರಲ್ಲಿ ಎಷ್ಟು ಭಾಗಗಳು ಬರ್ತವೆ? ಸರಿನಾ? 4, 4, 8, 4, 12 ಭಾಗಗಳು ಬರ್ತವೆ. ಮುಖಗಳು 6 ಮುಖಗಳು ಬರ್ತವೆ. ಅದರಲ್ಲಿ ಒಂದು ಮುಖ ಮಾತ್ರ ಇದೆ, ವಿಡಿಯೋ ಕಾಣ. ಇದರಲ್ಲಿ ಎಷ್ಟು ಮುಖಗಳು? 6 ಮುಖಗಳು. 1, 2, 3, 4. ಈ ಕಡೆ 2, ಈ ಕಡೆ 2, ಈ ಕಡೆ 2, ಒಟ್ಟು 6 ಮುಖಗಳು. ಶೃಂಗಗಳಂತ ಅಂದ್ರೆ 2, 2, 4, 2, 6, 2, 8 ಶೃಂಗಗಳು, 12 ಬಾಹುಗಳು, 6 ಮುಖಗಳು ಬರ್ತವೆ. ಇದು ಒಂದು ಆಯತ ಘನ. ಇದೇ ರೀತಿ ಚೌಕ ಘನ ಅಂತ ಬರ್ತದೆ. ಇದೆ ಸೇಮ್ ಆಯತವನ್ನು ಎಲ್ಲಾ ಬಾಹುಗಳು ಸಮ ಇದ್ದಾವೆ ಅಂತ ಕರಿತೀವಿ. ಚೌಕ ಘನ ಅಂತ ಕರಿತೀವಿ. ಇದು ಚೌಕ ಘನ ಆಯ್ತಾ? ಎಲ್ಲಾ ಭಾಗಗಳು ಸಮ ಆಗಿರುವಂತ ಒಂದು ಆಕಾರ. ಆದರೆ ನಮಗೆ ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ಬೇಕಾಗಿರುವಂತವು ಒಂದು ಗೋಳ,
ಇನ್ನೊಂದು ಶಂಕು. ಅವೆರಡು ಆಕೃತಿಗಳ ಬಗ್ಗೆ ಮಾತ್ರ ಈ ಅಧ್ಯಾಯ ಇದೆ. ಶಂಕುನ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದು, ಅದೇ ರೀತಿ ಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಕಂಡುಹಿಡಿಯೋದ್ರ ಬಗ್ಗೆ ಇದೆ. ಹಾಗಾದ್ರೆ ಶಂಕುನ ಆಕೃತಿ ಈ ರೀತಿ ಇರುತ್ತೆ ಆಯ್ತಾ. ಇದನ್ನು ನಾವು ಶಂಕು ಅಂತ ಕರೀತೀವಿ. ಆ ಗೋಳಕ್ಕೆ ಸಂಬಂಧಪಟ್ಟಂತೆ ಇದು ಗೋಳ ಆಯ್ತಾ, ಇದನ್ನ ಗೋಳ ಅಂತ ಕರೀತೀವಿ. ಹಾಗಾದ್ರೆ ಶಂಕುವಿನ ಆಕೃತಿಗಳನ್ನ ನೀವು ದಿನನಿತ್ಯ ಜೀವನದಲ್ಲಿ ನೋಡಿರ್ತೀರಿ. ಎಲ್ಲಿ ನೋಡಿರಿ ಇಂತಹ ಆಕೃತಿಗಳನ್ನ, ಶಂಕುವಿನ ಆಕೃತಿಗಳನ್ನ ಎಲ್ಲಿ ನೋಡಿರಿ? ಕೋನ ಐಸ್ಕ್ರೀಮ್ ತಿಂತಿರಲ್ಲ ನೀವು. ಆ ಕೋನ ಐಸ್ಕ್ರೀಮ್ ತಿಂದಾಗ ಕೋನ್ ಏನಿರ್ತದೆ, ಕೆಳಭಾಗದ ಕೋನ್ ಅದು ಈ ರೂಪದಲ್ಲಿ ಇರ್ತದೆ, ಈ ತರ ಇರ್ತದೆ ಅಲ್ವಾ. ಮೇಲೆ ಅದಕ್ಕೆ ಒಳಗೆ ಐಸ್ಕ್ರೀಮ್ ಅನ್ನು ತುಂಬಿರ್ತದೆ. ಇದು ಗೋಳಕ್ಕೆ ಒಂದು ಎಕ್ಸಾಂಪಲ್. ಅದ್ರ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಯಾವ್ದಂದ್ರೆ, ಈ ಬರ್ತಡೇ ಪಾರ್ಟಿಗಳೆಲ್ಲ ಮೇಲೆ ಟೋಪಿ ಹಾಕಿರ್ತಾರೆ. ಟೋಪಿ ಹಾಕ್ತಾರಂದ್ರೆ ಇತ್ತೀಚಿನ ಬರ್ತಡೇ ಗಳಲ್ಲಿ ಏನ್ ಮಾಡ್ತಾರೆ, ಟೋಪಿಗಳನ್ನ ಕೋನ್ ನಲ್ಲಿ ರೂಪದಲ್ಲಿ ರೆಡಿ ಮಾಡಿರ್ತಾರೆ. ಅವು ಕೂಡ ಈ ಯಾವ್ದಕ್ಕೆ, ಶಂಕುವಿಗೆ ಎಕ್ಸಾಂಪಲ್. ಗೋಳಕ್ಕೆ ಎಕ್ಸಾಂಪಲ್ ಯಾವುದು ಅಂದ್ರೆ, ನೀವು ಆಡ್ತಿರಲ್ಲ ಆಟ, ವಾಲಿಬಾಲ್, ಥ್ರೋಬಾಲ್, ಅವೆಲ್ಲವೂ ಕೂಡ ಗೋಳಕ್ಕೆ ಎಕ್ಸಾಂಪಲ್. ಸರಿನಾ? ಈ ವೃತ್ತಕ್ಕೆ ಎಕ್ಸಾಂಪಲ್ ಯಾವುದು ಅಂದ್ರೆ, ನಿಮ್ಮ ಸೈಕಲ್ ಟೈರ್, ಬೈಕ್ ಟೈರ್ ಇರ್ತಾವಲ್ಲ, ಅವು ವೃತ್ತಕ್ಕೆ ಎಕ್ಸಾಂಪಲ್. ಸರಿನಾ? ಟೈರ್ ಯಾವ್ದಕ್ಕೆ ಎಕ್ಸಾಂಪಲ್? ವೃತ್ತಕ್ಕೆ. ನೆಕ್ಸ್ಟ್ ಗೋಳಕ್ಕೆ ಎಕ್ಸಾಂಪಲ್ ಯಾವುದು? ನೀವು ಆಟ ಆಡ್ತಿರಲ್ಲ ಬಾಲ್ಗಳು, ಎಲ್ಲಾ ಬಾಲ್ಗಳು, ಪ್ಲಾಸ್ಟಿಕ್ ಬಾಲು, ಯಾವುದು ವಾಲಿಬಾಲ್, ಎಲ್ಲಾ ತರದ ಬಾಲ್ಗಳು ಬಂದು ಅವೆಲ್ಲವೂ ಕೂಡ ಗೋಳಕ್ಕೆ ಎಕ್ಸಾಂಪಲ್. ಒಳಗೆ ಸ್ಪೇಸ್ ಇರ್ತಾನೆ. ಒಂದು ಬಾಲ್ ಅನ್ನು ತಗೊಂಡ್ರೆ, ಈಗ ಪ್ಲಾಸ್ಟಿಕ್ ಬಾಲ್ ಅಥವಾ ವಾಲಿಬಾಲ್ ತಗೊಂಡ್ರೆ ಒಳಗೆ ಏನಿರ್ತದೆ, ಸ್ಪೇಸ್ ಗಾಳಿ ಇರ್ತದೆ, ಒಳಗೇನೋ ತುಂಬೋದು. ಅದನ್ನೇ ನಾವು ಘನಾಕೃತಿಗಳು ಅಂತ ಕರಿತೀವಿ. ಸರಿನಾ? ಈಗ ನಮಗೇನ್ ಬೇಕಾಗಿರುತ್ತೆ, ಈಗ ಮೊದಲನೇದಾಗಿ ಶಂಕು. ಈಗ ಪೇಜ್ ನಂಬರ್ ನೀವು ತೆಗೆದ್ರೆ ಯಾವುದು, ಮೇಲ್ಮೈ ವಿಸ್ತೀರ್ಣಗಳ ಘನಫಲದಲ್ಲಿ ಮೊದಲನೇದಾಗಿ ಬರುವಂತದ್ದು ನೇರ ವೃತ್ತಪಾದ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತ ಬರ್ತೇವೆ. ಮೊದಲನೇ ಅಭ್ಯಾಸ ಇರುವಂತದ್ದು ಈ ಆಕೃತಿಯ ಮೇಲ್ಮೈ ವಿಸ್ತೀರ್ಣ. ಮತ್ತೆ ಇದರಲ್ಲಿ ಎರಡು ರೀತಿಯ ವಿಸ್ತೀರ್ಣಗಳು ಕಾಣ್ತೀವಿ ನಾವು. ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ. ಸರಿನಾ? ಈ ಆಕೃತಿಗೆ ಸಂಬಂಧಪಟ್ಟಂತೆ ಯಾವುದೇ ನೀವು ಘನಾಕೃತಿ ತಗೊಳ್ಳಿ, ಅದರಲ್ಲಿ ಎರಡು ರೀತಿಯ ವಿಸ್ತೀರ್ಣಗಳು ಬರ್ತವೆ. ಘನಫಲ ಬೇರೆ, ವಿಸ್ತೀರ್ಣ ಬೇರೆ. ವಿಸ್ತೀರ್ಣ ಅಂದ್ರೆ ಏನು, ಅದರ ಪಾರ್ಶ್ವವಾಗಿ ಸಿಗುವಂತ ವಿಸ್ತೀರ್ಣ. ಆದ್ರೆ ಪೂರ್ಣ ಅಂದ್ರೆ ಅದ್ರ ಜೊತೆಗೆ ಕೆಳಭಾಗದ ಏನಿರುತ್ತೆ ಅದು ಸೇರಿ ಪೂರ್ಣ ಆಗುತ್ತೆ. ಈ ಎಕ್ಸಾಂಪಲ್ ಈ ಆಯತ ಘನಾಕೃತಿ ಅಂದ್ರೆ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನು, ಈ ನಾಲ್ಕು ಮುಖಗಳು ಏನ್ ಕಾಣ್ತಾವ ನಮಗೆ ಈ ತರ ಇಟ್ಕೊಂಡ್ರೆ, ಈ ನಾಲ್ಕು ಮುಖಗಳು ಏನ್ ಕಾಣ್ತಾವ ಇದು ಪಾರ್ಶ್ವ. ಪೂರ್ಣ ಅಂದ್ರೆ ನಾಲ್ಕು ಜೊತೆಗೆ ಮೇಲ್ಭಾಗ ಕೆಳಭಾಗ ಸೇರಿ ಪೂರ್ಣ ಆಗುತ್ತೆ. ಗೊತ್ತಾಯ್ತಾ? ಹಾಗಾದ್ರೆ ಶಂಕು ಸಂಬಂಧಪಟ್ಟಂತೆ ಪಾರ್ಶ್ವ ಅಂದ್ರೆ ಏನು, ನಿಮಗೆ ಕಾಣುವಂಥದ್ದು ಇದು ಪಾರ್ಶ್ವ. ಪೂರ್ಣ ಅಂದ್ರೆ ಏನು, ಅದ್ರ ಕೆಳಭಾಗದ ಒಂದು ಮುಖ ಇದೆಯಲ್ಲ, ಇದು ವೃತ್ತಾಕಾರ, ಅದು ಸೇರಿ ಪೂರ್ಣ ಆಗುತ್ತೆ. ಇದರ ಘನಫಲ ಅಂದ್ರೆ ಅದು ವ್ಯಾಕ್ಯೂಮ್ ಎಷ್ಟು ಹಿಡಿತದೆ, ಇದರ ಪ್ರಮಾಣ ಎಷ್ಟು ಅಂತ. ಈಗ ಎಕ್ಸಾಂಪಲ್, ಈ ಆಕಾರನ ಹೊಂದಿರುವಂತ ಒಂದು ಡಬ್ಬಿ ಇದೆ. ಈ ಡಬ್ಬಿಯಲ್ಲಿ ಎಷ್ಟು ನೀರನ್ನು ನಾವು ಹಿಡಿಬಹುದು, ಎಷ್ಟು ನೀರನ್ನು ತುಂಬಿಸಬಹುದು, ಅದು ಅದರ ಘನಫಲ. ವಿಸ್ತೀರ್ಣ ಅಂದ್ರೆ ಮೇಲ್ಮೈ ವಿಸ್ತೀರ್ಣ ಅಂತ. ಸರಿನಾ? ಹಾಗಾದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಮತ್ತೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎರಡು ಸೂತ್ರಗಳು ಬರ್ತವೆ. ಆ ಎರಡು ಸೂತ್ರವನ್ನು ನೋಡೋಣ. ಶಂಕುಗೆ ಸಂಬಂಧಪಟ್ಟಂತೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನ್ ಬರುತ್ತೆ ಅಂದ್ರೆ ಪೈ ಆರ್ ಅಂತ ಕರಿತೀವಿ. ಸೂತ್ರ ಏನೋ ಪೈ ಆರ್. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಪೈ ಆರ್. ಏನ್ ಪೈ ಅಂದ್ರೆ ಏನು, ಸ್ಥಿರಾಂಕ, ನಮಗೆ ಗೊತ್ತಿರೋದರ ಬೆಲೆ 22/7. ಆರ್ ಅಂದ್ರೆ ಏನು, ತ್ರಿಜ್ಯ ಅಂತ ಕರಿತೀವಿ, ತ್ರಿಜ್ಯ. ಎಲ್ ಅಂದ್ರೆ ಏನು, ಎತ್ತರ. ಎಂತ ಎತ್ತರ, ಓರೆ ಎತ್ತರ. ಇದರಲ್ಲಿ ಎರಡು ರೀತಿಯ ಎತ್ತರ ಬರ್ತವೆ. ಓರೆ ಎತ್ತರ ಬೇರೆ, ನೇರ ಎತ್ತರ ಬೇರೆ. ಓರೆ ಎತ್ತರ ಅಂತ ಕರಿತೀವಿ, ಎತ್ತರ ಅಥವಾ ಓರೆ ಎತ್ತರ. ಆಯ್ತಾ? ಎಚ್ ಅಂದ್ರೆ ನೇರ ಎತ್ತರ ಆಗಿರುತ್ತೆ, ಎಚ್ ಅಂದ್ರೆ ನೇರ ಎತ್ತರ. ಎಲ್ ಅಂದ್ರೆ ಮೊದಲಿರೋದು ಎಲ್, ಓರೆ ಎತ್ತರ. ಏನು ಓರೆ ಎತ್ತರ ಅಂದ್ರೆ, ಈ ಆಕೃತಿಯನ್ನು ತಗೊಂಡಾಗ ಆಕೃತಿಯನ್ನು ಬಿಡಿಸ್ತಾ ಗೊತ್ತಾಗುತ್ತೆ ನಿಮಗೆ ಓರೆ ಎತ್ತರ ಯಾವ ರೀತಿ ಬರುತ್ತೆ ಅಂತ. ಏನಿದೆಯಲ್ಲ, ಈ ಆಕೃತಿಯ ಈ ಭಾಗ ಎಲ್ ಅಂತ ಕರೀತೀವಿ, ಇದು ಓರೆ ಎತ್ತರ. ಆರ್ ಅಂದ್ರೆ ತ್ರಿಜ್ಯ. ಎಲ್ಲಿ ಬರುತ್ತೆ, ಇಲ್ಲಿಂದ ಇಲ್ಲಿ ವೃತ್ತಾಕಾರದಲ್ಲಿ
ಆರ್ ಬೆಲೆ ಇಲ್ಲಿಂದ ಇಲ್ಲಿಗೆ ಇರೋದು ತ್ರಿಜ್ಯ ಆಗುತ್ತೆ. ಎಲ್ ಅಂದ್ರೆ ಓರೆ ಎತ್ತರ, ಆರ್ ಅಂದ್ರೆ ಏನು ತ್ರಿಜ್ಯ, ಪೈ ಅಂದ್ರೆ ಏನು ಕಾನ್ಸ್ಟೆಂಟ್, ಅದ್ರ ಬೆಲೆ 22/7 ಆಗುತ್ತೆ. ನೆಕ್ಸ್ಟ್ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಬರ್ತದೆ. ಆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಅಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಪೈ ಆರ್ ಇಂಟು ಎಲ್ ಪ್ಲಸ್ ಆರ್, ಪೈ ಆರ್ ಇಂಟು ಎಲ್ ಪ್ಲಸ್ ಆರ್, ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಅಥವಾ ಎಲ್ ಪ್ಲಸ್ ಆರ್ ಅಂತ ಕರೀತೀವಿ. ಹಾಗಾದ್ರೆ ಈಗ ಆಲ್ರೆಡಿ ಗೊತ್ತಿದೆ ಆರ್ ಅಂದ್ರೆ ತ್ರಿಜ್ಯ, ಎಲ್ ಅಂದ್ರೆ ಓರೆ ಎತ್ತರ. ಅದೇ ಸೂತ್ರ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ. ಈ ಒಂದು ಗೊತ್ತಿದ್ರೆ ಇನ್ನೊಂದು ಬರೆಯುವುದು. ಈ ಪೈ ಆರ್ ಆಗಿ ಇಟ್ಕೊಂಡ್ರೆ ಎಲ್ ಬಂದ್ರೆ ಎಲ್ ಪ್ಲಸ್ ಆರ್ ಬರೆಯುವುದು. ಪೈ ಆರ್ ಎಲ್, ಇದು ಪೈ ಆರ್ ಇಂಟು ಎಲ್ ಪ್ಲಸ್ ಆರ್. ಇವೆರಡು ಸೂತ್ರಗಳ ಮೇಲೆ ಮೊದಲನೇ ಅಭ್ಯಾಸವನ್ನ ಕಲಿತೀವಿ. ಅಭ್ಯಾಸ 11.1 ತೆಗಿರಿ. ಅದರಲ್ಲಿ ಕ್ವಶನ್ ನಂಬರ್ 1 ನಾವು ಓದ್ತೀವಿ. ಆಯ್ತಾ? ಯಾವುದು ಕ್ವಶನ್ ನಂಬರ್ 1? ಶ್ರೀನಿವಾಸ್ ಕೆ ಓದಪ್ಪ. ಕ್ವಶನ್ ನಂಬರ್ 1 ಒಂದು ಶಂಕುವಿನ ಪದದ ವ್ಯಾಸವು 10.5 ಸೆಂಟಿಮೀಟರ್ ಮತ್ತು ಅದರ ಓರೆ ಎತ್ತರವು 10 ಸೆಂಟಿಮೀಟರ್ ಇದೆ. ಅದರ ವಕ್ರ ಮೇಲೆ ವಿಸ್ತೀರ್ಣವನ್ನು ಕಂಡುಹಿಡಿ. ಇಲ್ಲಿ ಒಂದು ಶಂಕುವಿನ ಪಾದದ ವ್ಯಾಸ ಕೊಟ್ಟಿದ್ದಾನೆ. ಶಂಕುವಿನ ಪಾದದ ವ್ಯಾಸ ಎಷ್ಟಿದೆ? ಶಂಕುವಿನ ಪಾದದ ವ್ಯಾಸ ಎಷ್ಟಿದೆ? 10.5 ಸೆಂಟಿಮೀಟರ್. ಓರೆ ಎತ್ತರ ಕೊಟ್ಟಿದ್ದಾರೆ. ಅವೆರಡನ್ನು ಬಳಸ್ಕೊಂಡು ನಾವು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿತೀವಿ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬರುತ್ತೆ ಅಂತ. ಎಷ್ಟು? 11.1 ಅಲ್ಲ, 11.1 ಮೊದಲನೇ. ಒಂದು ಶಂಕುವಿಗೆ ಸಂಬಂಧಪಟ್ಟಂತೆ ಶಂಕುವಿನ ಆಕೃತಿ ಗೊತ್ತಿದೆ ನಿಮಗೆ. ಓರೆ ಎತ್ತರವನ್ನು ಕೊಟ್ಟಿದ್ದಾನೆ. ಓರೆ ಎತ್ತರ ಎಲ್ ಬೆಲೆ ಎಷ್ಟಿದೆ? ಓರೆ ಎತ್ತರ ಎಷ್ಟು ಕೊಟ್ಟಿದ್ದಾನೆ? ಶಂಕುವಿನ ಓರೆ ಎತ್ತರ 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಅದರ ವ್ಯಾಸ ಕೊಟ್ಟಿದ್ದಾನೆ. ಶಂಕುವಿನ ಓರೆ ಎತ್ತರ 10 ಸೆಂಟಿಮೀಟರ್. ಅದರ ವ್ಯಾಸ ಇಲ್ಲಿಂದ ಇಲ್ಲಿಗೆ ಟೋಟಲ್ ಎಷ್ಟಿದೆ? ವ್ಯಾಸ 10.5 ಇದೆ. ನಾವೀಗ ಅದರ ವಕ್ರ ಮೇಲ್ಮೈ, ವಕ್ರ ಅಂದ್ರೆ ಏನೋ ಪಾರ್ಶ್ವ ಮೇಲ್ಮೈ ಅಂತ ಕರಿತೀವಿ. ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಗೊತ್ತಿದೆ ನಿಮಗೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸೂತ್ರ ಏನು? ಪೈ ಆರ್ ಅಂತಾನೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಪೈ ಆರ್. ಅಂದರೆ ಈ ಪೈ ಆರ್ ಬೆಲೆ ಗೊತ್ತಿದೆ, ಎಲ್ ಬೆಲೆ ಗೊತ್ತಿದೆ ನಿಮಗೆ. ಎಲ್ ಕೊಟ್ಟಿದ್ದಾನೆ. ಎಲ್ ಅಂದ್ರೆ ಎಷ್ಟು? ಓರೆ ಎತ್ತರ 10 ಸೆಂಟಿಮೀಟರ್. ಆರ್ ಬೆಲೆ ಕೊಟ್ಟಿದ್ದಾನ? ಆರ್ ಬೆಲೆ ಇಲ್ಲ. ವ್ಯಾಸದ ಬೆಲೆ ಕೊಟ್ಟಿದ್ದಾನೆ ನಮಗೆ. ವ್ಯಾಸ ಟೋಟಲ್ ಎಷ್ಟಿದೆ? 10.5. ಅದನ್ನ 2ರಿಂದ ಡಿವೈಡ್ ಮಾಡಿದ್ರೆ ನಮಗೆ ಎಲ್ ಬೆಲೆ ಸಿಗುತ್ತೆ ಅಂತ. 10.5 ಅನ್ನ 2ರಿಂದ ಡಿವೈಡ್ ಮಾಡಬೇಕು, ಆವಾಗ ನಮಗೆ ಆರ್ ಬೆಲೆ ಸಿಗುತ್ತೆ. ಈ ಬೆಲೆಗಳನ್ನ ಸೂತ್ರದಲ್ಲಿ ಹಾಕೋಣ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪೈ ಬೆಲೆ ಎಷ್ಟು? 22/7 ಇಂಟು ಆರ್ ಬೆಲೆ ಎಷ್ಟು? 10.5/2 ಇಂಟು ಎಲ್ ಬೆಲೆ ಎಷ್ಟು? 10 ಸೆಂಟಿಮೀಟರ್ ತಾನೆ. ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ಡಿವೈಡ್ ಮಾಡ್ತೇವೆ ನೋಡೋಣ. ಇಲ್ಲಿ ನೋಡಿ, 2ರಿಂದ 2 ಒಂದೇ 2 5. ಇವಾಗ ಇದನ್ನ ಗುಣಾಕಾರ ಮಾಡ್ರಿ. 22 ಇಂಟು 10.5 ಇಂಟು 5 ಡಿವೈಡ್ ಬೈ 4 ಡಿವೈಡ್ ಬೈ ಎಷ್ಟು? ಲೋಡ್ ಎಷ್ಟಾಗುತ್ತೆ? ಈಗ ಡಿವೈಡ್ ಮಾಡಿದ್ರೆ ಅಂಶವನ್ನ ಗುಣಾಕಾರ ಮಾಡಿ ಹೆಚ್ಚಿನ ಡಿವೈಡ್ ಮಾಡಬೇಕು. 7ರಿಂದ ಡಿವೈಡ್ ಮಾಡಬೇಕು. ಎಷ್ಟಾಗುತ್ತೆ? ಡಿವೈಡ್ ಮಾಡಿ 165 ಬರುತ್ತೆ. ಆನ್ಸರ್ ಎಷ್ಟು ಬರುತ್ತೆ? 165 ಸೆಂಟಿಮೀಟರ್ ಇರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್. ಇದು ಇಡೀ ಆಕೃತಿಯ ವಿಸ್ತೀರ್ಣ ಆಗುತ್ತೆ. ಅದೇ ನಮ್ಮ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇರುತ್ತಲ್ಲ, ಆ ಶಂಕುವಿನ ಆಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬರುತ್ತೆ ಅಂದ್ರೆ 165 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ 2ನೇ ಕ್ವಶನ್. ಇದರಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡು ಕೇಳಿದಾನೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಓದೋಣ. ಅಂಜನಾ 2ನೇ ಕ್ವಶನ್. ಒಂದು ಶಂಕುವಿನ ಹೊರ ಎತ್ತರವು 21 ಮೀಟರ್ ಮತ್ತು ಅದರ ಪಾದದ ವ್ಯಾಸ 24 ಸೆಂಟಿಮೀಟರ್. ಆದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ 2ನೇ ಕ್ವಶನ್ ಏನಿದೆ ಅಂದ್ರೆ
ಒಂದು ಶಂಕುವಿನ 1 ಮೀಟರ್ ಕೊಟ್ಟಿದ್ದಾನೆ. ಈ ಶಂಕುವಿಗೆ ಸಂಬಂಧಪಟ್ಟಂತೆ ಎರಡನೇ ಲೆಕ್ಕ 11.1ರಲ್ಲಿ ಶಂಕುವಿನ ಓರೆ ಎತ್ತರವನ್ನು ಕೊಟ್ಟಿದ್ದಾನೆ, ಮತ್ತೆ ಅದರ ಪಾದದ ವ್ಯಾಸ ಕೊಟ್ಟಿದ್ದಾನೆ. ಅದನ್ನ ಬಳಸಿಕೊಂಡು ನಾವು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿದ್ದೇವೆ. ಶಂಕುವಿನ ಓರೆ ಎತ್ತರ 21 ಮೀಟರ್, ಪಾದದ ವ್ಯಾಸ ಎಷ್ಟಿದೆ 24 ಸೆಂಟಿಮೀಟರ್. 1 ಮೀಟರ್ ಇದೆ, ಇನ್ನೊಂದು ಸೆಂಟಿಮೀಟರ್ ಇದೆ. ಅದನ್ನ ಬಳಸಿಕೊಂಡು ನಾವೇನ್ ಮಾಡಬೇಕು, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿತಾ ಹೋಗಬೇಕು. ಅಂದ್ರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸೂತ್ರ, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಗೊತ್ತಿದೆ ನಮಗೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು? ಪೈ ಆರ್ ಇಂಟು ಎಲ್ ಪ್ಲಸ್ ಆರ್, ಪೈ ಆರ್ ಇಂಟು ಎಲ್ ಪ್ಲಸ್ ಆರ್ ಸೂತ್ರ. ಇದರಲ್ಲಿ ಯಾವ್ಯಾವ ಬೆಲೆ ಕೊಟ್ಟಿದ್ದಾನೆ ಬರ್ಕತ್ತ ಹೋಗೋಣ. ಓರೆ ಎತ್ತರ ಕೊಟ್ಟಿದ್ದಾನೆ. ಓರೆ ಎತ್ತರ ಎಷ್ಟಿದೆ? 21 ಮೀಟರ್. ಇನ್ನೊಂದು ಯಾವುದು? ಪಾದದ ವ್ಯಾಸ ಕೊಟ್ಟದಂತಾನೆ. ಪಾದದ ವ್ಯಾಸ ಎಷ್ಟಿದೆ? 24 ಸೆಂಟಿಮೀಟರ್. ಪಾದದ ವ್ಯಾಸ ಡಿ ಬೆಲೆ ಕೊಟ್ಟಿದ್ದಾನೆ. ನಾವು ಆರ್ ಬೆಲೆ ಕಂಡಿಬೇಕು. ಆರ್ ಬೆಲೆ ಕಂಡಿರ್ತೀರಿ, ಆರ್ ಇಸ್ ಈಕ್ವಲ್ ಟು ಡಿ ಬೈ 2. ವ್ಯಾಸವನ್ನ 2ರಿಂದ ಡಿವೈಡ್ ಮಾಡೋದು. ವ್ಯಾಸ ಎಷ್ಟಿದೆ? 24 ಇರ್ತಾನೆ. 24ನ 2ರಿಂದ ಡಿವೈಡ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? ತ್ರಿಜ್ಯ ಸಿಗುತ್ತೆ ಅಂತ. ಅದನ್ನ ಇಲ್ಲಾದ್ರೂ ಕೂಡ ಬರೀಬಹುದು. ಪೈ ಬೆಲೆ 22/7, ಆರ್ ಬೆಲೆ ತ್ರಿಜ್ಯ 24/2. ಅದನ್ನ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 12. 2 12 24 ತಾನೆ. 12 ಇಂಟು ಎಲ್ ಅಂದ್ರೆ 21 ಪ್ಲಸ್ ಆರ್ ಅಂದ್ರೆ ಎಷ್ಟು? 12. ಡಿವೈಡ್ ಮಾಡಿದ್ರೆ 12 ಬರುತ್ತೆ. 24ನ 2ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 12 ಬರುತ್ತೆ. ಈಗ ಬೆಲೆಗಳನ್ನು ಹಾಕಿದಾಗ ಇದನ್ನ ಡಿವೈಡ್ ಮಾಡ್ತಾ ಹೋಗ್ರಿ. 22/7 ಇಂಟು 12. 21 12 ಕೂಡಿದ್ರೆ ಎಷ್ಟು ಬರುತ್ತೆ? 21 12 ಕೂಡ್ರಿ ಎಷ್ಟು ಬರುತ್ತೆ? 33 ಬರುತ್ತೆ. ಬ್ರಾಕೆಟ್ ಅಲ್ಲಿ 33 ಆಯ್ತು. ಈ 3 ಗುಣಾಕಾರ ಮಾಡಿ 22 ಇಂಟು 12 ಇಂಟು 33. ಈ 3 ಗುಣಾಕಾರ ಮಾಡಿ ಅದನ್ನ ಎಷ್ಟರಿಂದ ಭಾಗಿಸಬೇಕು? 7ರಿಂದ ಭಾಗಿಸಬೇಕು. 7ರಿಂದ ಭಾಗಿಸಿದ್ರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 1244.57 ಸೆಂಟಿಮೀಟರ್ ಸೆಂಟಿಮೀಟರ್ ಸ್ಕ್ವೇರ್. ಆಯ್ತಾ? ಅಲ್ಲಿ 1 ಮೀಟರ್ ಕೊಟ್ಟಿದ್ರೆ ಆಕ್ಚುಲಿ ಸೆಂಟಿಮೀಟರ್ ಆಗುತ್ತಿತ್ತು. ಅದನ್ನ ಸೆಂಟಿಮೀಟರ್ ಅಂತ ಮಾಡಿದ್ರೆ ಮಾತ್ರ ನಮಗೆ ಸೆಂಟಿಮೀಟರ್. ಎರಡು ಕೂಡ ಏಕಮಾನ ಒಂದೇ ಆಗುತ್ತೆ. ಆವಾಗ ಮಾತ್ರ ನಮಗೆ ಈಕ್ವಲ್ ಬರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಕ್ವಶನ್ ನಂಬರ್ 3. ಮೂರನೇ ಕ್ವಶನ್ ಏನಿದೆ ಅಂದ್ರೆ, ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? 308 ಸೆಂಟಿಮೀಟರ್ ಸ್ಕ್ವೇರ್. ಮತ್ತು ಅದರ ಓರೆ ಎತ್ತರವನ್ನು ಕೊಟ್ಟಿದ್ದಾನೆ. ಅದು ಕೂಡ 14 ಸೆಂಟಿಮೀಟರ್. ಹಾಗಾದ್ರೆ ನಾವೇನ್ ಕಂಡಿಬೇಕು ಅಂದ್ರೆ ಪಾದದ ತ್ರಿಜ್ಯ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬರುತ್ತೆ ಅಂತ. ಮೇಲ್ಮೈ ವಿಸ್ತೀರ್ಣ ಅವನೇ ಕೊಟ್ಟುಬಿಡೋದು. ವಕ್ರ ಮೇಲ್ಮೈ ವಿಸ್ತೀರ್ಣ ನಾವು ತ್ರಿಜ್ಯ ಎಷ್ಟು ಬರುತ್ತೆ, ಆರ್ ಬೆಲೆ ಎಷ್ಟು ಬರುತ್ತೆ ಅಂತ ಕಂಡಿದ್ದೀವಿ. ಈ ಸೂತ್ರ ಗೊತ್ತಿದೆ. ಆ ಸೂತ್ರವನ್ನೇ ಬಳಸ್ಕೊಂಡು ನಾವು ಏನ್ ಮಾಡ್ತೀವಿ, ಅದರ ತ್ರಿಜ್ಯ ಎಷ್ಟು ಬರುತ್ತೆ ಅಂತ ಕಂಡಿದ್ದೀವಿ. ಆಯ್ತಾ? ಹಾಗಾದ್ರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ. ನಮಗೆ ಸೂತ್ರ ಗೊತ್ತಿದೆ. ನಮಗೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಏನು ಸೂತ್ರ? ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು? ಪೈ ಆರ್ ಎಲ್ ಅಲ್ವಾ? ಅದರ ವಿಸ್ತೀರ್ಣವನ್ನು ನಮಗೆ ಕೊಟ್ಟಿದ್ದಾನೆ. ಎಷ್ಟು ಸೆಂಟಿಮೀಟರ್ ಸ್ಕ್ವೇರ್ ಇದೆ? 308 ಸೆಂಟಿಮೀಟರ್ ಸ್ಕ್ವೇರ್ ಇದೆ. 308 ಇಸ್ ಈಕ್ವಲ್ ಟು ಪೈ ಬೆಲೆ ಎಷ್ಟು? 22/7. ಆರ್ ಬೆಲೆ ಗೊತ್ತಿಲ್ಲ, ಅದನ್ನೇ ಕಂಡಿದ್ರು. ಎಲ್ ಬೆಲೆ ಕೊಟ್ಟಿದ್ದಾನೆ. ಎಲ್ ಅಂದ್ರೆ ಓರೆ ಎತ್ತರ. ಓರೆ ಎತ್ತರ ಎಷ್ಟು ಕೊಟ್ಟಿದ್ದಾನೆ? 14 ಸೆಂಟಿಮೀಟರ್ ಅಲ್ವಾ? ಹಾಗಾದ್ರೆ ಓರೆ ಎತ್ತರ 14. ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ನೋಡಿ, 7 ಒಂದೇ 7 ಎರಡೇ 308 ಎಡಭಾಗದಲ್ಲಿ, ಬಲಭಾಗದಲ್ಲಿ 22 ಎರಡೇ 44. 44 ಇಂಟು 6 ಆಯ್ತು. therefore r is equal to 308 divided by 344 ಕೆಳ ಬರ್ತದೆ. 44 ಕ್ಲಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 308 ನ 44 ರಿಂದ ಡಿವೈಡ್ ಮಾಡಿ. ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ. ಸರಿನಾ? ಎಷ್ಟಾಗುತ್ತೆ? 308 44 ರಿಂದ ಡಿವೈಡ್ ಮಾಡಿದ್ರೆ ಕಂಪ್ಲೀಟ್ ಡಿವೈಡ್ ಆಗುತ್ತಾ? ಡಿವೈಡ್ ಆಗುತ್ತೆ. 7 ಹೊತ್ತೆ ಆಗುತ್ತೆ ನೋಡ್ರ.
ಎಷ್ಟು ಬರುತ್ತೆ 7 ಬರುತ್ತೆ. R is equal to 7 ಸೆಂಟಿಮೀಟರ್ ಬರುತ್ತೆ. ತ್ರಿಜ್ಯ 7 ಸೆಂಟಿಮೀಟರ್ ಬಂತು. ಈಗ ಎರಡನೇ ಆಪ್ಷನ್ ಕೊಟ್ಟಿದ್ದಾನೆ, ಇದನ್ನ ಬಳಸ್ಕೊಂಡು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಗೊತ್ತಿದೆ ನಮಗೆ. ಎರಡನೇ ಆಪ್ಷನ್ ಅಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು? ಪೂರ್ಣ ಮೇಲ್ಮೈ ವಿಸ್ತೀರ್ಣದ್ದು πr ಇಂಟು l ಪ್ಲಸ್ r ಅಥವಾ r ಪ್ಲಸ್ l. π ಬೆಲೆ ಗೊತ್ತಿದೆ 22/7. r ಅಂದ್ರೆ ತ್ರಿಜ್ಯ ಗೊತ್ತಿದೆ, ತ್ರಿಜ್ಯದ ಅರ್ಥ ಎಷ್ಟು ಬಂದಿದೆ ಇಲ್ಲಿ? 7 ಬಂದಿದೆ. ಇಂಟು l ಅಂದ್ರೆ ಹೋರೆ ಎತ್ತರ ಎಷ್ಟು ಕೊಟ್ಟಿದ್ದಾನೆ? 14 ಕೊಟ್ಟಿದ್ದಾನೆ. 14 ಪ್ಲಸ್ 7 ಆಯ್ತಾ? ಇಲ್ಲಿ 7 ಕ್ಯಾನ್ಸಲ್ ಆಯ್ತು. 22 ಇಂಟು 14 7 ಕೊಡಿದ್ರೆ ಎಷ್ಟು ಬರುತ್ತೆ? 21 ಬರುತ್ತೆ. 22 ಇಂಟು 21 ಗುಣಾಕಾರ ಮಾಡಬೇಕು. 22 ಇಂಟು 21 ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳ್ತೀರ ನೋಡೋಣ? 462 ಬರುತ್ತೆ. 462 ಸೆಂಟಿಮೀಟರ್ ಸ್ಕ್ವೇರ್. ಈ ತರ ಯಾವುದೇ ಆಕೃತಿಯನ್ನು ಕೊಟ್ಟಾಗ ಶಂಕುವಿನ ಆಕೃತಿಯ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬಹುದು, ಅಥವಾ ಅದಕ್ಕೆ ಸಂಬಂಧಪಟ್ಟ ತ್ರಿಜ್ಯ ಮತ್ತು ಓರೆ ಎತ್ತರವನ್ನು ಕೂಡ ಕಂಡುಹಿಡಿಯಬಹುದು. ನೆಕ್ಸ್ಟ್ ಇದಾದ್ಮೇಲೆ ಬರುವಂತದ್ದು ನಮ್ಗೆ ಇದೇ ತರ ಲೆಕ್ಕಗಳು ಅಭ್ಯಾಸದಲ್ಲಿ ಕೆಲವು ಇದಾವೆ. ನನ್ನ ಮನೇಲಿ ಬಿಡಿಸ್ಕೊಂಡಿದ್ದೀವಿ, ನಾಳೆ ಮಾಡಿಕೆ ಬರ್ತಿರಲ್ಲ. ಅದಾದ್ಮೇಲೆ ಬರುವಂತದ್ದು ಗೋಳ. ಈಗ ಆಲ್ರೆಡಿ ಹೇಳಿದೆ ನಾನು, ಗೋಳದ ಆಕೃತಿ ಯಾವ ರೀತಿ ಬರುತ್ತೆ ಅಂತ. ಈ ಆಕೃತಿಗೆ ಸಂಬಂಧಪಟ್ಟಂತೆ ಇದರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಕ್ಕೆ ಒಂದು ಸೂತ್ರ ಇದೆ. ಗೋಳಕ್ಕೆ ಇರೋದೇ ಒಂದೇ ಮೇಲ್ಮೈ ವಿಸ್ತೀರ್ಣ. ಇದಕ್ಕೆ ಪಾರ್ಶ್ವ ಬೇರೆ ಆಗಲ್ಲ, ಪೂರ್ಣ ಬೇರೆ ಆಗಲ್ಲ. ಈಗ ಶಂಕು ಸಂಬಂಧಪಟ್ಟಂತೆ ಪಾರ್ಶ್ವ ಬೇರೆ ಬರುತ್ತೆ, ಪೂರ್ಣ ಮೇಲೆ ಬರುತ್ತೆ. ಬಟ್ ಇದಕ್ಕೆ ಇರೋದೇ ಒಂದು. ಇದರ ಎಕಡೆ ನೋಡಿದ್ರು ಕೂಡ ಒಂದೇ ಆಕೃತಿ ಇರೋದ್ರಿಂದ ಇದಕ್ಕೆ ಒಂದೇ ವಿಸ್ತೀರ್ಣ, ಅದರ ಮೇಲ್ಮೈ ವಿಸ್ತೀರ್ಣ ಅಂತ ಕರೀತೀವಿ. ಪೂರ್ಣನದೇ ಪಾರ್ಶ್ವನದೇ. ಸರಿನಾ? ಪಾರ್ಶ್ವ ಬೇರೆ ಇರೋದು, ಪೂರ್ಣ ಬೇರೆ. ಪಾರ್ಶ್ವ ಅಂದ್ರೆ ಈಗ ಕಾಣಲ್ಲ. ಈ ಪಾರ್ಶ್ವ ಅಂದ್ರೆ ಮೇಲೆ ಕೆಳಗೆ ಸಪರೇಟ್ ಇರಲ್ಲ. ಅದಕ್ಕೆ ಇಡೀ ಆಕೃತಿ ಒಂದೇ ವಿಸ್ತೀರ್ಣ, ಅದನ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ಅದಕ್ಕೊಂದು ಸೂತ್ರ ಇದೆ. ಅದು ಬಿಟ್ರೆ ಇದನ್ನ ಕಟ್ ಮಾಡಿದಾಗ, ಈ ಆಕೃತಿಯನ್ನ ಕಟ್ ಮಾಡಿದಾಗ ಒಂದು ಆಕೃತಿ ಸಿಗುತ್ತೆ. ಗೋಳವನ್ನ ಅರ್ಧ ಕಟ್ ಮಾಡಿದ್ರೆ ಅರ್ಧ ಗೋಳಾಕೃತಿ ಅಂತ ಕರಿತೀವಿ. ಸರಿನಾ? ಗೋಳವನ್ನ ಅರ್ಧ ಕಟ್ ಮಾಡಿದ್ರೆ ಏನಾಗುತ್ತೆ? ಅರ್ಧ ಗೋಳಾಕೃತಿ. ಆ ಅರ್ಧ ಗೋಳಾಕೃತಿಗೆ ಮತ್ತೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದೆ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇದೆ. ಹಾಗಾದ್ರೆ ಈ ಎರಡನೇ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಗೋಳದ ಮೇಲ್ಮೈ ವಿಸ್ತೀರ್ಣಗಳು, ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಇನ್ನೊಂದು ಯಾವುದು ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಸೂತ್ರಗಳನ್ನು ನೋಡೋಣ. ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಗೋಳದ ಆಕೃತಿ ಗೊತ್ತಿದೆ ನಮಗೆ. ಆ ಗೋಳಾಕೃತಿಯನ್ನ ನಾವು ಬರಿತೀವಿ. ಈ ಗೋಳಕ್ಕೆ ಸಂಬಂಧಪಟ್ಟಂತೆ ಮೇಲ್ಮೈ ವಿಸ್ತೀರ್ಣ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಂದ್ರೆ 4πr². 4πr². ಪೈ ಬೆಲೆ ಗೊತ್ತಿದೆ ನಿಮಗೆ, ಸ್ಥಿರಾಂಕ. r ಅಂದ್ರೆ ತ್ರಿಜ್ಯ. ಆ ಗೋಳ ಸಂಬಂಧಪಟ್ಟಂತೆ ಒಂದು ತ್ರಿಜ್ಯದ ಅಳತೆಯನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಈ ಗೋಳ ಆದ್ಮೇಲೆ ಅದನ್ನ ಕಟ್ ಮಾಡಿದಾಗ 2 ಭಾಗಗಳಾಗ್ತವೆ ಅಂತ ಹೇಳಿದೆ. ಆ ಭಾಗಗಳಾದನ್ನ ನಾವು ಅರ್ಧ ಗೋಳ ಅಂತ ಕರಿತೀವಿ. ಏನಂತ ಕರಿತೀವಿ? ಅರ್ಧ ಗೋಳ. ಅರ್ಧ ಗೋಳದ ಆಕೃತಿ ಯಾವ ರೀತಿ ಬರುತ್ತೆ ಅಂದ್ರೆ ಈ ತರ ಬರುತ್ತೆ. ಇದಕ್ಕೆ 2 ವಿಸ್ತೀರ್ಣ ಇದೆ. ಒಂದು ಪಾರ್ಶ್ವ, ಇನ್ನೊಂದು ಪೂರ್ಣ. ಅಂದ್ರೆ ಮೇಲ್ಭಾಗದ ವೃತ್ತಾಕಾರ ಸೇರಿ ಪೂರ್ಣ ಆಗುತ್ತೆ. ಒಂದು ಪಾರ್ಶ್ವ ಮೇಲ್ಮೈ, ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಅಂದ್ರೆ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇದರ ಸೂತ್ರ ಏನಂದ್ರೆ 2πr² ಅಂತ ಕರೀತೀವಿ. 2πr² ಸೂತ್ರ. ಇಡೀ ಗೋಳದ್ದು 4πr² ಇದೆ. ಅರ್ಧ ಗೋಳದ್ದೇನೋ ಅದನ್ನ 2ರಿಂದ ಡಿವೈಡ್ ಮಾಡಿದ್ರೆ 2πr², ಅದರ ಅರ್ಧದಷ್ಟು ಅಂತ 2πr². ಅದೇ ಈ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬಂದಿದೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇದರ ಸೂತ್ರ ಏನಾಗುತ್ತೆ? 3πr². ಹೆಂಗ್ 3πr² ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ್ದು 2πr² ಇರುತ್ತೆ. ಮೇಲೊಂದು ವೃತ್ತಾಕಾರದ ಕಟ್ ಮಾಡಿದ ವೃತ್ತಾಕಾರ ಇರುತ್ತಲ್ಲ, ಅದು πr² ಸೇರಿ 3πr². ಈ ತರ ಅರ್ಧ ಗೋಳದ್ದು ಮತ್ತೆ ಗೋಳದ ಮೇಲ್ಮೈ ವಿಸ್ತೀರ್ಣಗಳು ಸೂತ್ರ ಗೊತ್ತಾಯ್ತಿಲ್ಲ? ಇವನ್ನ ಬಳಸ್ಕೊಂಡು ನಾವು ಅಭ್ಯಾಸವನ್ನ ಬಿಡಿಸ್ತಾ ಹೋಗೋದು. ಅಭ್ಯಾಸ 11.2 ತೆಗೆದಿ. ಅದರಲ್ಲಿ ಕ್ವಶನ್ ನಂಬರ್ 1 ಇದೆಯಾ? 1 ಕೀರ್ತನವಾದ ಈ ಕೆಳಗಿನ ತ್ರಿಜ್ಯಗಳುಳ್ಳ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಆಪ್ಷನ್ ಎ
10.5 ಸೆಂಟಿಮೀಟರ್, ಆಪ್ಷನ್ ಬಿ 5.6 ಸೆಂಟಿಮೀಟರ್, ಆಪ್ಷನ್ ಸಿ 14 ಸೆಂಟಿಮೀಟರ್. ಹೌದಾ? ಇಲ್ಲಿ ಗೋಳಕ್ಕೆ ಸಂಬಂಧಪಟ್ಟಂತೆ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡಿದ್ದ ಅಭ್ಯಾಸ 11.2ರಲ್ಲಿ ಈ ಕೆಳಗಿನ ತ್ರಿಜ್ಯಗಳುಳ್ಳ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿ ಅಂತ ಇದೆ. ತ್ರಿಜ್ಯದ ಅಳತೆ ಕೊಟ್ಟಿರ್ತಾನೆ, ಅದನ್ನು ಬಳಸಿಕೊಂಡು ಅದರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು. ಸರಿನಾ? ಅಭ್ಯಾಸ 11.2ರಲ್ಲಿ ಮೊದಲನೇ ಮೇನಲ್ಲಿ ಮೊದಲನೇ ಆಪ್ಷನ್ 10.5 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಏನು ತ್ರಿಜ್ಯದ ಅಳತೆ ಕೊಟ್ಟಿದ್ದಾನೆ ಗೋಳದ್ದು. ಅದನ್ನು ಬಳಸ್ಕೊಂಡು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಸೂತ್ರ ಗೊತ್ತಿದೆ ನಮಗೆ. ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು? ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಅಂದ್ರೆ 4πr². ಸೂತ್ರ ಏನು? 4πr². ಇಲ್ಲಿ 4 ಇಂಟು ಪೈ ಬೆಲೆ ಗೊತ್ತಿದೆ. ಪೈ ಬೆಲೆ ಎಷ್ಟು? 22/7. 6 ತ್ರಿಜ್ಯದ ಅಳತೆ ಕೊಟ್ಟಿದೆ ನಮಗೆ. ಎಷ್ಟು ಸೆಂಟಿಮೀಟರ್? 10.5. 10.5 ಇಂಟು ಸ್ಕ್ವೇರ್ ಇರೋದ್ರಿಂದ 10.5 ಇಂಟು 10.5 ಅಂತ 2 ಸರಿ ಬರೆಯುವುದು. 10.5 ಇಂಟು 10.5. ಈಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಆನ್ಸರ್ ಎಷ್ಟು ಬರುತ್ತೆ ನೋಡ್ತಾ ಹೋಗಿ. ಎಷ್ಟು ಬರುತ್ತೆ ಆನ್ಸರ್ ಹೇಳ್ತಾರೆ ನೋಡೋಣ. ಆನ್ಸರ್ ಎಷ್ಟು ಬರ್ತದೆ ಇರೋದು? 1386 ಸೆಂಟಿಮೀಟರ್. 1386. ಈಗ 7ರಿಂದ 10.5 ಡಿವೈಡ್ ಮಾಡಿದ್ರೆ ನೋಡಿ, 7 ಒಂದೇ 7, 3 ಉಳಿತು. 7 ಇಂದ 35 ಆದ್ರಿಂದ 1.5 ಬರುತ್ತೆ. ಎಷ್ಟು ಬರುತ್ತೆ? 1.5. 4 ಇಂಟು 22 ಇಂಟು 1.5 ಇಂಟು 10.5. 7ರಿಂದ 10.5 ಡಿವೈಡ್ ಮಾಡಿದ್ದು 1.5 ಬಂತು. ಈಗ ಈ 4 ಅಟ್ ಎ ಟೈಮ್ ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡಿದ್ರೆ ನಿಮಗೆ 1386 ಬರುತ್ತೆ. ಎಷ್ಟು ಬರುತ್ತೆ? 1386 ಸೆಂಟಿಮೀಟರ್ ಇರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದ್ರೆ ಇದೇ ರೀತಿ ಇನ್ನೆರಡು ಆಪ್ಷನ್ ಇದಾವೆ. ಅಲ್ಲಿ ಕೂಡ ತ್ರಿಜ್ಯದ ಅಳತೆ ಕೊಟ್ಟಿದ್ದಾನೆ. ಅದನ್ನ ಬಳಸ್ಕೊಂಡು ಲೆಕ್ಕಗಳನ್ನ ಅಭ್ಯಸಿರೋದು ನೋಡೋಣ. ಮನೇಲಿ ಮಾಡಿಕೊಂಡಿರ್ತಾರಲ್ಲ. ಹಾಗಾದ್ರೆ ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಇದಾದ್ಮೇಲೆ ಘನಫಲ ಅಂತ ಬರುತ್ತೆ. ಸಂಖ್ಯೆಯ ಘನಫಲ ಕಂಡಿಡಿಯೋದು, ಗೋಳದ ಘನಫಲ ಕಂಡಿಡಿಯೋದು ಅಂತ ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ.